ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಇನ್ನು ಬಿಗ್ ಬಾಸ್ನ ನೆನೆಯ ಎಪಿಸೋಡ್ನಲ್ಲಿ ಏನೇನಾಯಿತು, ಬಹಳ ಪ್ರಮುಖವಾಗಿ ಗಿಲ್ಲಿಗೆ ಗುಲಾಮ ಅನ್ನುವಂಥ ಪಟ್ಟ ಕೂಡ ಸಿಕ್ತು. ಹಾಗೆ ಜಾನ್ವಿ ಅಂಡ್ ಅಶ್ವಿನಿ ಅವರಿಗೆ ಎಲ್ಲೋ ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಲೈಟಾಗಿ ವಾರ್ನ್ ಮಾಡಿದ್ರೂ ಕೂಡ ಯಾಕೋ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ನಿನ್ನೆ ಮತ್ತೆ ಅದೇ ಹಾಡಾಗಿ ಹೋಗಿದೆ. ಸೊ ನಿನ್ನೆ ಹೈಲೈಟ್ಸ್ನ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ಸೊ ನೆನ್ನೆಯ ಎಪಿಸೋಡ್ನ ಹೈಲೈಟ್ಸ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ಮಂಜು, ವೆಲ್ಕಮ್ ಟು ದಿ ಶೋ. ಹೆಲೋ ರಘುವರ್, ವೆಲ್ಕಮ್ ಟು ದಿ ಶೋ. ಎಸ್ ಮಂಜು, ನಿಮ್ಮಿಂದನೇ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾವು ಕಳೆದ 2 ದಿನದಲ್ಲೂ ಕೂಡ ಸೇಮ್ ಮಾತನಾಡ್ತಾ ಇದ್ವಿ. ವೀಕೆಂಡ್ ಎಪಿಸೋಡ್ ಅಂತ ಬಂದಾಗ ಸುದೀಪ್ ಸರ್ ಎಲ್ಲೋ ಒಂದು ಕಡೆ ಅವರಿಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿಲ್ಲ ಅನ್ಸುತ್ತೆ. ಹಾಗಾಗಿ ಈ ರಿಪಿಟೇಷನ್ ಆಗಿದೆ. ಮತ್ತೆ ಡ್ರೆಸ್ ಚೇಂಜ್ ಮಾಡುವಂಥ ರೂಮಲ್ಲಿ ಹೋಗಿ ಮಾತನಾಡುವಂಥ ಅವಶ್ಯಕತೆ ಇತ್ತಾ ಅವರಿಗೆ ಅಂತ ಹೇಳಿ. ತುಂಬಾ ಏನಾಗಿದೆ ಅಂದರೆ ಬಿಗ್ ಬಾಸ್ ಮನೆಯನ್ನ ಜಾನ್ವಿ ಅಶ್ವಿನಿ ಗೌಡ ಅವ್ರು ಏನು ಮಾಡಿದ್ದಾರೆ, ಟೇಕ್ ಇಟ್ ಗ್ರಾಂಟ್ ತಗೊಂಡಿದ್ದಾರೆ. ಯಾವುದೇ ಥರ ಆದರೆ ಬಿಡು, ನಮ್ಮನ್ನ ಹೆಂಗೆಂದರೆ ಹೊರಗಿನವ್ರನ್ನು ಜನ ಉಳಿಸ್ತಾರೆ, ನಮ್ಮನ್ನ ಹೆಂಗೋ ಏನೋ ಒಂದು ಮಾಡೋಣ, ಒಟ್ಟು ಏನಾದರೂ ಮಾಡಿ ಒಂದು ಅಟೆಂಡ್ ಸೀಕರ್ ಆಗಿರಬೇಕು. ನಾವು ಹೌದು, ಒಟ್ಟು ಅಟೆಂಡ್ ಸೀಕರ್ ಆಗಿರಬೇಕು. ಎಲ್ಲರೂ ನಮ್ಮ ಕಡೆನೇ ನೋಡಬೇಕು. ಒಂದು ಟೈಮ್ ಏನು ಮಾಡಿದ್ರು, ನಾವು ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಇದೆ ಅಂತ ಮಾತಾಡ್ಕೊಂಡ್ರು. ಅದೇ ಫ್ರೆಂಡ್ಶಿಪ್ನ ಬಿರುಕು ತಗೊಂಡು ಏನು ಇವರಿಬ್ರು ಭಾಳ ದೂರ ಆಗಿದ್ದಾರೆ ಅನ್ನೋ ಒಂಥರ ಹಿಂಗಿತ್ತು. ಹೆಂಗೆ ಅಂದರೆ ಅವರಿಬ್ರು ಅಂತಂದರೆ ಬಿಗ್ ಬಾಸ್ ಅಂದರೆ ಅವರಿಬ್ರು ಅನ್ನೋ ಫೀಲಲ್ಲಿ ನಡೀತಾ ಇದೆ. ಸೊ ಮೊನ್ನೆ ವೀಕೆಂಡಲ್ಲೂ ಅಷ್ಟೇ ಸುದೀಪ್ ಸರ್ ಎಲ್ಲೋ ಒಂದು ಕಡೆ ಅವರಿಗೆ ಖಡಕಾಗಿ ವಾರ್ನಿಂಗ್ ಮಾಡಿದ್ರು, ಲೈಟಾಗಿ ವಾರ್ನಿಂಗ್ ಮಾಡಿದ್ರು ಗೊತ್ತಿಲ್ಲ. ಅವರಂತೂ ವಾರ್ನಿಂಗ್ ಖಡಕಾಗಿ ವಾರ್ನಿಂಗ್ ಮಾಡಿದ್ದೆ ಆದ್ರೆ ಅವ್ರು ನೆನ್ನೆ ಈ ರೀತಿ ರಿಪೀಟ್ ಮಾಡ್ತಿರ್ಲಿಲ್ಲ. ಸೊ ಅದೇ ನಾನು ಈಗ ಅದೇ ಹೇಳಕ್ ಬಂದೆ. ಅವರು ಅದೇ ವಾರ್ನಿಂಗ್ನೇ ಅಲ್ವಾ. ಈಗ ಕಮ್ಮಿನಾರು ಜಾಸ್ತಿ ಮಾಡಲಿ, ಜಾಸ್ತಿನಾರು ಇದು ಮಾಡಲಿ. ಸೊ ಅವ್ರೇನು ಮಾಡ್ಕೊಂಡಿದ್ದಾರೆ, ವಾರ್ನಿಂಗ್ ಕೊಡ್ತಾರೆ, ಕೊಡ್ಲಿ ಬಿಡಿ, ನಮ್ಗೇನಿದೆ, ನಾವು ಒಳಗೆ ಆಡೋದಿದೆ, ಹೊರಗೆ ಜನ ಉಳಿಸೋರಿದ್ದಾರೆ, ಇವ್ರೇನು ಹೇಳ್ತಾರೆ ಬರ್ತಾರೆ ಹೋಗ್ತಾರೆ ಅನ್ನೋ, ಬಂದೇ ಪುಟ್ಟ ಓದೇ ಪುಟ್ಟ ಅನ್ನೋ ಥರ ಇರ್ತಾರೆ ಅನ್ನೋ ಒಂದು ಫೀಲಲ್ಲಿ ಇದ್ದಾರೆ. ಸೊ ಅದು ಬಿಗ್ ಬಾಸ್ ನಿನ್ನೆ ಅವ್ರಿಗೆ ಡೈರೆಕ್ಟ್ ನಾಮಿನೇಟ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಬಿಸಿ ಚೆನ್ನಾಗಿ ತಟ್ಟಿದೆ. ಸೊ ಇನ್ನೊಂದು ಏನಂತಂದ್ರೆ, ಎಲ್ಲ ಕಡೆನೂ ರೂಲ್ಸ್ನ ಬ್ರೇಕ್ ಮಾಡೋದು ತುಂಬ ಬ್ರೇಕ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೇಜರ್ ಆಗಿ ಬ್ರೇಕ್ ಮಾಡೋದ್ರಿಂದ ಮನೆ ಎಲ್ಲರಿಗೂ ಹೊಡೆತ ಕೊಟ್ಟಿದೆ ನಿನ್ನೆ. ಹೌದು, ಅದ್ರ ಬಗ್ಗೆ ಮತ್ತೆ ಮಾತನಾಡ್ತಾ ಹೋಗೋಣ. ರಘುವೀರ್ ಜೊತೆಗೆ ಬಿಗ್ ಬಾಸ್ ಕೂಡ ಅಬ್ಸರ್ವ್ ಮಾಡಿದ್ದಾರೆ, ಹಾಗೆ ಅಲ್ಲೇ ಒಂದು ಅಲರ್ಟ್ ಕೂಡ ಮಾಡಿದ್ದಾರೆ. ಆ ರೀತಿ ಪಿಸು ಧ್ವನಿಲಿ ನೀವು ಮಾತನಾಡಬೇಡಿ ಅಂತ ಹೇಳ್ತಾರೆ. ಅಷ್ಟಾದ್ರೂ ಕೂಡ ಅವ್ರ ಆಟಿಟ್ಯೂಡ್ ಬಿಡೋದಿಲ್ಲ. ಜೊತೆಗೆ ಮತ್ತೆ ಟಾಸ್ಕ್ ಅಂತ ಕೊಟ್ಟಾಗ ಅವರು ಇಬ್ರು ಕೂಡ ಡೈರೆಕ್ಟ್ ಆಗಿ ನಾಮಿನೇಟ್ ಅಂತ ಹೇಳಿ ವಿತೌಟ್ ಟಾಸ್ಕ್ ಅವ್ರನ್ನ ನೇರವಾಗಿ ಮಾಡಿದ್ದಾರೆ. ಆದ್ರೂ ಕೂಡ ಅಂದ್ರೆ ಅದ್ ನಡೀತಾ ಇರ್ಬೇಕಾದ್ರೆ ಅವ್ರು ಅಷ್ಟು ನಗಾಡೋ ಅಂಥದ್ದು ಏನಿತ್ತು ಅಂತ ಹೇಳಿ. ಅದೇ ಅವ್ರು ಏನಂತ ತಿಳ್ಕೊಂಡ್ಬಿಟ್ಟಿದೆ ಅಂದ್ರೆ, ತಾವು ಮಾಡಿರೋದೇ ಸರಿ, ನಾವ್ ಏನ್ ಮಾಡ್ತಿದೀವಲ್ಲ ಅದೆಲ್ಲ ಕಂಟೆಂಟಿಗೆ ಹೋಗ್ತಾ ಇದೆ, ಬಾಕಿಯವರು ಏನ್ ಮಾಡ್ತಾ ಇದಾರೆ ಅದೆಲ್ಲ ಏನು ಇಲ್ಲ ಅನ್ನೋ ರೇಂಜಲ್ಲಿ ಅವ್ರು ತಿಳ್ಕೊಂಡು ಅವ್ರು ಹೋಗ್ತಾ ಇದಾರೆ. ಅದು ಎಲ್ಲಿಗೆ ಅವರಿಗೆ ಕನ್ಫರ್ಮ್ ಆಗುತ್ತೆ ಅಂದ್ರೆ, ಸುದೀಪ್ ಸರ್ ಅವ್ರಿಗೆ ಸರಿಯಾದ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡದೇ ಇದ್ದಾಗ. ಯಾಕಂದ್ರೆ ಒಬ್ರಿಗೆ ನೀವು ಆ ರೀತಿ ಬೈತೀರಾ, ಮತ್ತೊಬ್ಬರಿಗೆ ಇವರಿಗೆ ಒಂದು ರೀತಿಲಿ ಅವರಿಗೆ ಬೇಕಾದ ಒಂದು ಏನು ಅವ್ರಿಗೆ ಕೊಡ್ಬೇಕಿತ್ತಲ್ಲ ಆ ಒಂದು ಮಟ್ಟಿಗೆ ಅವರಿಗೆ ತಲುಪಿಲ್ಲ ಆ ಒಂದು ವಾರ್ನಿಂಗ್. ಆ ಒಂದು ರೀತಿಲಿ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ತಾವು ಮಾಡ್ತಿರೋದು ಸರಿ, ನಾವು ಮಾಡ್ತಿರೋದು ಕಂಟೆಂಟಿಗೆ ಆಗ್ತಾ ಇದೆ, ನಮ್ಮನ್ನ ಜನ ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಇದ್ದಾರೆ. ಯಾಕಂದ್ರೆ ನಾವು ನೋಡಿದ್ವಿ ಅದೇ ದಿನ ಜಾನ್ವಿ ಅವ್ರು ಏನ್ ಹೇಳ್ತಾರಂದ್ರೆ, ನಾನು ಈಗ ಬಚಾವ್ ಆಗ್ಬಿಡ್ತೀನಿ ಅನ್ನೋದು ಫುಲ್ ಕಾನ್ಫಿಡೆಂಟ್ ಅಲ್ಲಿ ಇದ್ರು ಅವರು. ಇದೆಲ್ಲ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ, ಹೌದು ಜನರು ನಮಗೆ ಈ ರೀತಿ ಮಾಡ್ಕೊಂಡು ಹೋದರೆ ನಮಗೆ ಜನ ಇಷ್ಟಪಡ್ತಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಹಾಗಂತ ಮನೆಯ ಮೂಲ ನಿಯಮನ ಮುರಿಯೋದು ತಪ್ಪು. ಅಂದರೆ ಅಲ್ಲಿ ಏನಂದರೆ ಕಂಟಿನ್ಯೂಸ್ಲಿ ಅಲ್ಲಿ ಮನೆಯ ಮೂಲ ನಿಯಮನ ಮುರಿತಾ ಇದ್ದಾರೆ. ಅದರಲ್ಲಿ ಈಗ ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಟ್ಟಿರ್ತಾರೆ ಅಂದರೆ, ಅದೇ ಅಲ್ಲಿ ಸುದೀಪ್ ಸರಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಅಂದರೆ ಅವ್ರು ಮಾತಾಡೋದಕ್ಕೆ ಅವ್ರು ಬಂದು ಅದೇ ಹೇಳ್ತಾ ಇರ್ತಾರೆ, ನಾನಿಲ್ಲಿ ಬಂದು ನಂದೆಲ್ಲ ಕೆಲಸ ಬಿಟ್ಟು ನಿಮ್ಗೆ ಇಲ್ಲಿ ವಾರ್ನಿಂಗ್ ಕೊಡ್ತೇನೆ ಅಂದರೆ ಕೆಲಸ ಇಲ್ಲ ಅಂತ ಅಲ್ಲ, ನಾನು ಜನಗೋಸ್ಕರ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಒಂದು ಮಾತಾಡಿರೋದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಅದನ್ನ ಮುಂದೆ ಈಗ ಅವ್ರು ಹಿಂದ್ ಮಾಡಿರೋ ತಪ್ಪನ್ನೇ ಮುಂದೆ ಮಾಡಿದ್ರೆ ಅವ್ರ ಮಾತಿಗೂ ವ್ಯಾಲ್ಯೂ ಇರಲ್ಲ, ಮತ್ತೆ ಬಿಗ್ ಬಾಸ್ಗೂ ಒಂದು ಅರ್ಥನೇ ಇರಲ್ಲ. ಬಿಗ್ ಬಾಸ್ ಕೊಡೋ ಟಾಸ್ಕ್ಗೆ ಯಾಕಾಗಿದ್ರೆ ಬಿಗ್ ಬಾಸ್ ಟಾಸ್ಕ್ ಕೊಡ್ಬೇಕು, ಇವರು ಈ ರೀತಿ ಒಂದು ಬಿಗ್ ಬಾಸ್ ಹೇಳಿರೋ ರೀತಿನೇ ನಡ್ಕೊಳ್ಳೋದಿಲ್ಲ ಅಂದ್ರೆ ಇವ್ರಿಗೆ ಟಾಸ್ಕ್ ಮತ್ತೆ ಒಂದು ನಿಯಮನ ಮಾಡು ವೇಸ್ಟ್ ಆಗಿರುತ್ತೆ. ಅಲ್ಲಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಇಲ್ಲಿ ಇವರು ಕೂತ್ಕೊಂಡು ನಗಾಡ್ತಾ ಇರ್ತಾರೆ. ಅದು ಟೋಟಲಿ ರಾಂಗ್. ಅದು ಯಾವ ರೀತಿಲಿ ಅವ್ರಿಗೆ ನಗು ಬರುತ್ತೋ ಅಂತ ನಮಗಂತೂ ಗೊತ್ತಾಗಿಲ್ಲ. ಅವ್ರು ಮಾತಾಡಿರೋದು ಏನು ಅಂತ ಹೇಳಿ ವಿತ್ ರೆಕಾರ್ಡಿಂಗ್ ತೋರಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರು ಸುಳ್ಳು ಮಾತಾಡ್ತಾರೆ, ನೇರ ಮುಖಕ್ಕೆ ಹೊಡೆದಂಗೆ ಸುಳ್ಳು ಮಾತಾಡ್ತಾರೆ. ಅಲ್ಲಿ ನಾನು ಮಾಡೇ ಇಲ್ಲ, ನಾನು ಮೈಕ್ ಇಲ್ದೆ ಮಾತಾಡ್ತೇನೆ ಅಂತ ಹೇಳೋ ವಿಚಾರ ಆಗಿರ್ಬೋದು.
ಬಟ್ ಅಲ್ಲಿ ಇನ್ನೊಂದು ಅರ್ಥ ಆಗ್ಲಿಲ್ಲ. ಆಕ್ಚುಲಿ ಮ್ಯಾಟ್ರ್ ಅಷ್ಟೇ ಆಗಿದ್ದಿದ್ರೆ ಅವ್ರಿಗೆ ಆ ವಾರ್ನಿಂಗ್ ಬರ್ತಾ ಇಲ್ಲ, ಏನೋ ಸ್ಯಾರಿ ಬ್ಲೌಸ್ ಅಂತ ಹೇಳಿ ತಗೊಂಡ್ರು, ಓಕೆ. ಆ ಬಟನ್ ಅಂತ ಬಂದಾಗ ಆ ವಿಷಯ ಪ್ರಸ್ತಾಪ ಮಾಡಿ ಬಿಡ್ಬೋದಿತ್ತು. ಅದನ್ನ ಬಿಟ್ಟು ಬೇರೆ ವಿಷಯಕ್ಕೆ ಯಾಕೆ ಅವ್ರು ಎಂಟ್ರಿ ಆಗಿದ್ರು ಅಂತ ಹೇಳಿ. ಹೌದು, ಅದನ್ನ ಅಲ್ಲಿ ನಮ್ಗೆ ಕೇಳಿಸ್ತಾ ಇತ್ತು ಅಲ್ಲ, ಅವ್ರು ಬೇರೆನೆ ಮಾತಾಡಿ ಯಾವ್ದೋ ಒಂದು ವಿಷಯನ ಅಲ್ಲಿ ಸೈಲೆಂಟ್ ಆಗಿ ಮಾತಾಡೋದು, ಮತ್ತೊಂದು ಸಮಯದಲ್ಲಿ ದೊಡ್ಡ ವಾಯ್ಸ್ ಬರ್ತಾ ಇರೋದು, ಇವೆಲ್ಲ ಜನರು ಏನ್ ಅಷ್ಟೇನ್ ಮೂರ್ಖರಾಗಿರಲ್ಲ, ಎಲ್ಲರಿಗೂ ಅರ್ಥ ಆಗುತ್ತೆ. ಮತ್ತೆ ಕ್ಯಾಮ್ರಾ ಮುಂದೆ ಹೋಗಿ ಅದೇ ಕನ್ವೆ ಮಾಡ್ತಾರೋ. ಹೌದು, ಅಂದ್ರೆ ಅದೇ ಮುಖಕ್ಕೆ ಹೊಡೆದಂಗ್ ಸುಳ್ಳು ಹೇಳೋದು ಇದೆಲ್ಲ, ಅದು ಜಾನ್ವಿ ಅವ್ರದ್ದು ಒಂದು ಒಟ್ಟುಗುಣ. ನನ್ನ ಪ್ರಕಾರ ಒಟ್ಟುಗುಣ ಅನ್ಕೋತೀನಿ. ಯಾಕೆ ಅಂತಂದ್ರೆ ಈ ಕಳೆದ 11 ಸೀಸನ್ ಅಲ್ಲಿ ಬರೇ ವ್ಯಾನ್ ಹ್ಯಾಂಡ್ಲಿಂಗ್ ಆದ್ರೆ ಮಾತ್ರ ಬಿಗ್ ಬಾಸ್ ಇಂದ ಹೊರಗೆ ಹೋಗ್ಬೇಕು ಅದೆಲ್ಲ ಇಲ್ಲ. ಈ ಸೀಸನ್ ಏನಾದ್ರೂ ಬ್ರೇಕ್ ಆದ್ರೆ ಜಾಸ್ತಿ ಬ್ರೇಕ್ ಮಾಡಿದ್ರೆ, ನಿಯಮಗಳನ್ನ ಬ್ರೇಕ್ ಮಾಡಿದ್ರೆ, ಮೂಲ ನಿಯಮ ಬ್ರೇಕ್ ಮಾಡಿದ್ರೆ, ಬಿಗ್ ಬಾಸ್ ಹೇಳಿದ್ರು ನಿನ್ನೆ, ಏನಂದ್ರು, ಇದು ನೆಕ್ಸ್ಟ್ ರಿಪೀಟ್ ಆದ್ರೆ ಅದರದ್ದು ಪರಿಣಾಮ ಗಂಭೀರವಾಗುತ್ತೆ. ಸೊ ಮೇ ಬಿ ಏನಾದ್ರೂ ಯಾರಿಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ದಂಗೆ ಬಿಗ್ ಬಾಸ್ ಇಂದ ಮನೆ ಹೊರಗೆ ಹೋಗೋಕೆ ಏನಾರ ಚಾನ್ಸ್ ಸಿಕ್ಕರೆ ಮೇ ಬಿ ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಆಗಿರ್ತಾರೆ ಪಕ್ಕ. ರಘುವೀರ್, ಇನ್ನು ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ, ಈ ಧ್ರುವಂತು, ಅಶ್ವಿನಿ ಮತ್ತೆ ಜಾನ್ವಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ವಾ ಅಂತ. ಬಿಕಾಸ್ ಮೊನ್ನೆ ಕೂಡ ಸುದೀಪ್ ಸರ್ ಹೇಳಿದ್ರು, ಹೆಂಗೋ ರಕ್ಷಿತನ್ ಇಮಿಟೇಟ್ ಮಾಡ್ತಿದ್ರಲ್ಲ, ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಅವಾಗ ಅವ್ರು ಅರ್ಥ ಮಾಡ್ಕೊಂಡ್ರು ಅಂತ ನಾವೆಲ್ಲರೂ ಮಾತಾಡಿದ್ವಿ. ಆದ್ರೆ ಮತ್ತೆ ನೆನ್ನೆ ಅದೇ ಅವ್ರನ್ನ ಇಮಿಟೇಟ್ ಮಾಡೋಂಥದ್ದು ಏನಿತ್ತು ಅಂತ. ಅದೇ ಧ್ರುವಂತ್ ಅವರಿಗೆ ಏನಂದ್ರೆ ತೀರಾ ಪರ್ಸನಲ್ ಆಗಿ ಹೋಗ್ತಾ ಇದ್ದಾರೆ ರಕ್ಷಿತಾ ಮೇಲೆ. ಅವ್ರಿಗೆ ಒಂದು ಸಿಟ್ಟಿದೆ, ಹಾಗಂತ ಅವ್ರ ಹಿಂದೆ ಕೂತ್ಕೊಂಡು ಅವರ ಬಗ್ಗೆನ ಜನರಿಗೆ ಏನು ತೋರ್ಸಕ್ ಹೋಗ್ತಿದ್ದಾರೆ ಅಂದ್ರೆ ಅವಳು ಫೇಕ್ ಅಂತ ಇವ್ರು ತೋರ್ಸಕ್ ಹೋಗ್ತಾ ಇದ್ದಾರೆ ಜನರಿಗೆ. ಅವಳು ಮಾಡ್ತಿರೋದು ಫೇಕ್ ಅಂತ. ಏನೇ ಇರ್ಲಿ, ಅವ್ಳು ಮಾಡಿರೋ ಫೇಕ್ ಇರ್ಲಿ ರಿಯಲ್ ಇರ್ಲಿ, ಜನ ನೋಡ್ತಿದ್ದಾರೆ, ಜನರಿಗೆ ಬಿಟ್ಟಿರೋದು. ನೀವ್ ಯಾಕೆ ಅದನ್ನ ಪದೇ ಹೇಳ್ತೀರಾ? ಅದು ನೀವು ಹಿಂದ್ಗಡೆ ಕೂತ್ಕೊಂಡು, ಅಂದ್ರೆ ಅವ್ರು ನೇರವಾಗಿ ಹೇಳೋದು ಬೇರೆ, ಇವ್ರೊಂದ್ 3 ಜನ ಅಷ್ಟೇ ಗುಂಪಲ್ಲಿ ಕೂತು ಮಾತಾಡೋದು ಸರಿ ಅನ್ಸಲ್ಲ. ನಿಮ್ಗೆ ರಕ್ಷಿತಾ ಮೇಲೆ ಏನಾದ್ರು ಒಂದು ಮನಸ್ತಾಪ ಇದ್ರೆ ಅವ್ರು ನೇರವಾಗಿ ಅವ್ರ ಹತ್ರ ಹೋಗಿ, ನೀ ಯಾಕೆ ಈ ರೀತಿ ಮಾತಾಡ್ತೀಯ, ನಮ್ಮಲ್ಲಿಲ್ಲ, ನಮ್ ಕಡೆ ಈ ತರ ಮಾತಾಡಲ್ಲ, ನೀವ್ ಯಾಕೆ ಈ ತರ ಮಾತಾಡ್ತೀರಾ ಅಂತ ನೇರವಾಗಿ ಇದ್ ಮಾಡಿದ್ರೆ ರಕ್ಷಿತನು ಅದಕ್ಕೊಂದು ಉತ್ತರ ಕೊಡ್ತಾರೆ. ಅಲ್ಲಿಗೆ ಜನರಿಗೂ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಏನ್ ಆಕ್ಚುಲಿ ಏನಿದ್ದಾಳೆ, ಅವಳು ಫೇಕ್ ಇದ್ದಾಳ ಅಥವಾ ಅವಳು ರಿಯಲ್ ಇದ್ದಾಳ ಅಂತ ಜನರು ಅದನ್ನ ನಿರ್ಧಾರ ಮಾಡ್ತಾರೆ. ಆದ್ರೆ ಇಲ್ಲಿ ಏನಂದ್ರೆ, ನಿನ್ನೆ ಆ 3 ಜನರ ಡಿಸ್ಕಷನ್ ನೋಡಕ್ ಹೋದ್ರೆ ಜನಗಳ ಜೊತೆ ಅವ್ರು ಜನರಿಗೆ ಏನ್ ಹೇಳ್ಬೇಕಿತ್ತಲ್ಲ ಅದನ್ನ ಹೇಳ್ತಾ ಇದ್ರು. ಅಲ್ಲ, ಅವ್ರ 3 ಜನ ಡಿಸ್ಕಷನ್ ಅವ್ರ ನಡುವೆ ಇರ್ಲಿಲ್ಲ, ಅದನ್ನ ಜನರಿಗೆ ಪೋರ್ಟ್ರೇ ಮಾಡೋದಿತ್ತು. ಅಂದ್ರೆ ಜನರಿಗೆ ನೀವು ಈ ರೀತಿ ಏನಂದ್ರೆ ಮಾಳು ಅಂದ್ರೆ, ಅಲ್ಲಿ ಉತ್ತರ ಕರ್ನಾಟಕದೊಂದು ತಗೊಳ್ತಾರೆ, ಉತ್ತರ ಕರ್ನಾಟಕ ಮಂದಿ ಒಳ್ಳೆ ಮನುಷ್ಯರು ಅವರಲ್ಲಿ ಇದ್ದೀರಾ, ನಮ್ಗೆ ಗೊತ್ತಿದೆ, ಅದು ನೀವ್ ಯಾಕೆ ಹೇಳ್ತಿದ್ದೀರಾ? ಅಲ್ಲಿ ನಿಮ್ ಏನ್ ಡಿಸ್ಕಷನ್ ಇದೆ, ರಕ್ಷಿತಾ ಅವ್ರದ್ದಿದೆ, ಅಲ್ಲಿ ಉತ್ತರ ಕರ್ನಾಟಕನೂ ಬೇಡ, ಕರಾವಳಿ ಕರ್ನಾಟಕನೂ ಬೇಡ. ಅವ್ರ ಪ್ರಕಾರ ಅದನ್ನ ಪಾಸಿಟಿವ್ ಆಗಿ ಜನರು ತಗೊಳ್ತಾರೆ ಅನ್ನೋದು ಅವ್ರ ಒಂದು ಥಾಟ್. ಅದು ಧ್ರುವಂತ್ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಈ ರಕ್ಷಿತಾ ಮಾಳುನ ಏನ್ ಹೆಸರು ಇಟ್ಕೊಂಡು ಮಾಡ್ತಾರಲ್ವಾ, ಅವ್ರಿಬ್ರನ್ನ ಸ್ಟ್ರಾಂಗ್ ಮಾಡ್ತಾರೆ, ಇವ್ರು ವೀಕ್ ಆಗ್ತಾ ಹೋಗ್ತಾರೆ. ಬಿಗ್ ಬಾಸ್ ನಲ್ಲಿ ಇವ್ರು ವೀಕ್ ಆದಷ್ಟು ಅವ್ರು ಸ್ಟ್ರಾಂಗ್ ಆಗ್ತಿದ್ದಾರೆ. ಯಾಕಂದ್ರೆ ರಕ್ಷಿತಾನ ಆಲ್ಮೋಸ್ಟ್ ಸ್ಟ್ರಾಂಗ್ ಮಾಡ್ತಿರೋದೇ ಈ ಧ್ರುವಂತ್. ಇಮಿಟೇಟ್ ಮಾಡೋದು, ಅವ್ರನ್ನ ಇದ್ ಮಾಡೋದು ನೋಡಿ. ಫಸ್ಟ್ ಅಲ್ಲಿ ಎಲ್ಲ ಫೇವರ್ ಆಗಿದ್ರು ಯಾರಿಗೆ, ಮಲ್ಲಮ್ಮಗೆ, ರಕ್ಷಿತಾಗೆ ಹೆಂಗಿದ್ರು ಧ್ರುವಂತ್ ಅಂದ್ರೆ ಸ್ವಂತ ಅಣ್ಣನ್ ತರ ಟ್ರೀಟ್ ಮಾಡ್ತಿದ್ರು. ಈಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ನೀವು ಅಣ್ಣ ಅಲ್ಲ ನನ್ಗೆ ಸರ್ ಅಷ್ಟೇ, ಧ್ರುವಂತ್ ಸರ್ ಅಷ್ಟೇ. ಸ್ಟಾರ್ಟಿಂಗ್ ನೋಡಿ ಧ್ರುವಂತೆ ಬೇರೆ, ಈಗ ಅವ್ರು ಆಗ್ತಾ ಇರೋ ಚೇಂಜ್ ಆಗ್ತಿರೋ ಧ್ರುವಂತೆ ಬೇರೆ. ನನಗೆ ಅನ್ಸುತ್ತೆ ಒಂದು 99% ಅನ್ಸಿ ಈ ವಾರ ಹೋಗ್ಬೋದು ಅವರು ಅಂತ. ಸೊ ನೋಡಿ, ಫಾರ್ ದ ಫಸ್ಟ್ ಟೈಮ್ ಎಲಿಮಿನೇಟ್ ಆಗಿ ಫಸ್ಟ್ ಟೈಮೇ ಹೊರಗೆ ಬಂದ್ಬಿಟ್ರು ಕಾಕ್ರೋಚ್ ಅವರು. ಸೊ ಅದು ಎಲ್ಲ ಒಂದ್ ಕಡೆ ಧ್ರುವಂತಿಗೆ ಪ್ಲಸ್ ಆಯ್ತು ನನ್ನ ಪ್ರಕಾರ. ಇನ್ನಾದ್ರೂ ಅವ್ರು ಅಲರ್ಟ್ ಆಗ್ಬೇಕಿಲ್ಲ ಅಂತ ಹೇಳಿದ್ರೆ ಅವರಿಗೂ ನೆಕ್ಸ್ಟ್ ಅದೇ ರೀತಿ ಆಗ್ಬೋದು. ಏನು ಕಂಟೆಂಟ್ ಸಿಗ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ, ಅವ್ರು ಮಾತಾಡೋದ್ ಬಿಟ್ರೆ ಬೇರೆ ಕಂಟೆಂಟ್ ಇಲ್ಲ. ಗೇಮ್ ಅಲ್ಲಿ ನೇರವಾಗಿ ಹೇಳ್ತಿದಾರಲ್ಲ, 3 ಜನ ನಾವು ಗುಂಪಾಗಿ ಇರೋಣ, ನಾವು ಅದೆಲ್ಲ ಇಲ್ಲ, ಎಲ್ಲಿ ತನಕ ನಡೆಯುತ್ತೆ? 3 ಜನ ಗುಂಪಾದ್ರೆ ಅಶ್ವಿನಿ ಜಾನ್ವಿ ಅವ್ರು ಮುಂದೆ ಹೋಗ್ಬೋದು, ಧ್ರುವಂತ್ ಅವ್ರು ಮುಂದೆ ಹೋಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅಶ್ವಿನಿ ಜಾನ್ವಿ ಅವರು ಅವರನ್ನ ಯಾರನ್ನು ಮುಂದೆ ಹೋಗಕ್ ಬಿಡೋದಿಲ್ಲ. ಅವ್ರ ಆಟ ಏನಿದೆ, ಅವ್ರಿಬ್ರೇ ಆಟ ಆಡ್ಕೊಂಡು ಹೋಗೋ ವಿಚಾರದಲ್ಲಿ ಅವ್ರು ಗುಂಪು ಮಾಡ್ಕೊಂಡಿದ್ರು. ಕಾಕ್ರೋಚ್ ಸುಧೀರ್ ಅವ್ರು ಗುಂಪಲ್ಲಿ ಇದ್ರು. ಆದ್ರೆ ನಾವೊಂದು ಗಮನಿಸ್ಬೇಕು, ಕಾಕ್ರೋಚ್ ಸುಧೀರನ್ನ ಅವರು ಎಲ್ಲಿ ಬೇಕೋ ಅಲ್ಲೇ ಯೂಸ್ ಮಾಡ್ಕೊಂಡಿದ್ರು. ಆದ್ರೆ ಆಟ ಅಂತ ನೋಡಕ್ ಬಂದಾಗ ಇವರಿಬ್ರೇ ಅವ್ರ ಸ್ಟ್ಯಾಂಡ್ ತಗೊಳ್ತಾ ಇದ್ರು. ಕಾಕ್ರೋಚ್ ಸುಧೀರ್ ಅವರಿಂದ ಇವ್ರಿಗೆ ಹೆಲ್ಪ್ ಆಗಿದೆ, ಆದ್ರೆ ಅವರಿಂದ ಯಾರಿಗೂ ಕಾಕ್ರೋಚ್ ಸುಧೀರ್ಗೆ ಹೆಲ್ಪ್ ಆಗಿರೋದು ನಾನಂತೂ ನೋಡಿಲ್ಲ ಬಿಗ್ ಬಾಸ್ ಮನೇಲಿ. ನನ್ಗೆ ಈ ರೀತಿ ಅನಿಸ್ತಾ ಇದೆ. ಧ್ರುವಂತ್ ಅವ್ರದ್ದು ಅದೇ ರೀತಿ ಆಗುತ್ತೆ. ಮುಂದಿನ ವಾರ ಧ್ರುವಂತ್ ಅವ್ರು ಈ ಕಾಕ್ರೋಚ್ ಸುಧೀರ್ ಅವ್ರ ಜಾಗದಲ್ಲಿ ಇರ್ತಾರೆ ಅನ್ನೋದು. ಅದೇ ಟಾಪಿಕ್ ಬರೋದಾದ್ರೆ ಮಂಜು, ಆಕ್ಚುಲಿ ನೆನ್ನೆ ಗಿಲ್ಲಿ ಡೈರೆಕ್ಟ್ ಆಗಿ ಅವ್ರು 3 ಜನ ಇದ್ದಾಗ ಎಂಟ್ರಿ ಕೊಡ್ತಾರೆ, ಬಂದ್ಬಿಟ್ಟು ಎಲ್ರಿಗೂ ಹೇಗಾಯ್ತು, ಈಗ ನೀವಿಬ್ರು ಧ್ರುವಂತ್ ಜೊತೆಗೆ ಇದ್ದೀರಾ, ಮುಂದೆ ನಿಮ್ಗೂ ಅದೇ ಗತಿ ಅಂತ ಒಂದು ಮೆಸೇಜ್ ಕೊಡ್ತಾರ ಅವರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಅದಂತೂ ನಿಜ. ಯಾಕೆ ಅಂತಂದ್ರೆ ಫಸ್ಟ್ ಮಲ್ಲಮ್ಮನ ಜೊತೆ ತುಂಬಾ ಕ್ಲೋಸ್ ಆಗಿದ್ರು, ಮಲ್ಲಮ್ಮ ಔಟ್ ಆದ್ರು. ಸೊ ಅದಾದ್ಮೇಲೆ ಚಂದ್ರಪ್ರಭಾ
ತುಂಬಾ ಕ್ಲೋಸ್ ಆಗಿ ಪರ್ಸನಲ್ ಮ್ಯಾಟ್ರ್ಗಳೆಲ್ಲ ಮಾತಾಡ್ಕೊಂಡು ಅಳೋದು, ಸಮಾಧಾನ ಮಾಡೋದು ಎಲ್ಲ ಒಂಥರ ಹೆಂಗೆ ಅಂತಂದ್ರೆ ಒಂಥರ ತಿಕ್ ಅಂಡ್ ತಿನ್ ಫ್ರೆಂಡ್ಸ್ ತರ ಇದ್ರು. ಸೊ ಅದಾದ್ಮೇಲೆ ಅವರು ಅದು ಅನ್ಫಾರ್ಚುನೇಟ್ಲಿನ ಫಾರ್ಚುನೇಟ್ಲಿನ ಹೊರಗೆ ಬಂದ್ರು. ಸೊ ಅದಾದ್ಮೇಲೆ ಕಾಕ್ರೋಚ್ ಜೊತೆಗೆ ತುಂಬಾ ಕ್ಲೋಸ್ ಆದ್ರು, ಬರ್ತಾ 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 ಕ್ಲೋಸ್ ಆದ್ರು. ಸೊ ಅದು ಎಲ್ಲ ಒಂದ್ ಕಡೆ ನೆಗೆಟಿವ್ ಅನಿಸ್ಬೋದು ಧ್ರುವಂತ್ಗೆ, ಹೇಳೋ ಮನೆ ನಡೆಯೋ ವಾತಾವರಣ. ಸೊ ಅದೆಲ್ಲ ನೋಡ್ತಾ ಹೋದ್ರೆ ಧ್ರುವಂತು ಯಾಕೋ ನನ್ನ ಪ್ರಕಾರ ಅವು ನಾಮಿನೇಟ್ ಅಂತ ಬಂದಾಗ ಐರನ್ ಲೆಗ್ ಅಂತ ಅನ್ಕೊಂತೀನಿ ನಾನು. ರಘುವೀರ್, ಇನ್ನು ಅಶ್ವಿನಿ ಮತ್ತೆ ಜಾನ್ವಿ ಅವ್ರಿಗೆ ಪಾಪ ತುಂಬಾ ಎಲ್ಲ ಜನ ಕಣ್ಣು ಹಾಕ್ಬಿಟ್ಟಿದಾರ ಅಂತ ಹೇಳಿ, ಏನ್ ದೃಷ್ಟಿ ತೆಗಿಯೋದು ಏನಂತೆ, ಅವ್ರಿಗೆ ಏನ್ ಹೇಳ್ತೀರಾ? ಅದು ಎಲ್ಲೊಂದ್ ಕಡೆ ನನಗಿಲ್ಲಿ ಹೊರಗಿಂದ ನೋಡ್ಬೇಕಾದ್ರೆ ಸರಿ ಅನ್ಸ್ಲಿಲ್ಲ. ಯಾಕಂದ್ರೆ ಒಂದೇ ಮನೇಲಿ ಇರ್ತೀರಾ, ಒಂದೇ ಮನೆಯವ್ರ ಹೆಸರು ತಕೊಂಡು ಆ ರೀತಿ ಮಾಡೋದು ಸರಿ ಅಲ್ಲ. ಅದು ಒಂದ್ ಮನೇಲಿ ಇರ್ತೀರಾ, ನೀವು ಒಂದ್ ಕುಟುಂಬದ ತರ ಇರ್ಬೇಕು, ನೀವು ಫ್ರೆಂಡ್ಸ್ ಆಗಿರಲ್ಲ ಓಕೆ, ಆದ್ರೆ ಈ ರೀತಿ ಅವ್ರ ದೃಷ್ಟಿ ಮೇಲೆ ನೇಮ್ ತಗೊಂಡು ಜೊತೆಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಬಿಡ್ಲಿಲ್ಲ ಅಲ್ಲಿ. ಹೌದು ಹೌದು. ಅಂದ್ರೆ ಇವೆಲ್ಲ ಹೆಂಗೆ ಅಂತಂದ್ರೆ ಲೈಕ್ ಡ್ರಾಮಾ ತರ, ಡ್ರಾಮಾದೊಳಗೆ ಡ್ರಾಮಾ ಮಾಡೋ ತರ ಇವ್ರು ಕ್ರಿಯೇಟ್ ಮಾಡ್ತಾ ಇದಾರೆ. ಸೊ ಯಾಕೆಂದ್ರೆ ವೈಯಕ್ತಿಕತೆ ಅನ್ನೋದೇ ಇಲ್ಲ, ವ್ಯಕ್ತಿತ್ವ ಆಟನೇ ತೋರಿಸ್ತಾ ಇಲ್ಲ ಅವರು. ಎಲ್ಲ ಬರೀ ಕಾಲೆಳೆಯೋದು, ಪಿಸು ಧ್ವನಿಲ್ ಮಾತಾಡೋದು, ರೂಲ್ಸ್ ನ ಬ್ರೇಕ್ ಮಾಡೋದು, ಒಟ್ ನಿಯಮ ಏನಿದೆಯೋ ನಿಯಮದ ಆಪೋಸಿಟ್ ಬರ್ತಾ ಇದಾರೆ ಅವರು. ಸಮುದ್ರ ಹಿಂಗೆ ಸಮುದ್ರ ಹೆಂಗೆ ಅಲೆಗಳು ತಗೊಂಡು ಹೋಗ್ತಾ ಇದೆಯೋ ಅದ್ರ ಆಪೋಸಿಟ್ ಬರ್ತಾರೆ, ನಾನು ಗೆಲ್ತೀನಿ ಅನ್ನೋ ತರ. ಸೊ ಅದು ಯಾವಾಗ ಉಲ್ಟಾ ಹೊಡಿತೆ ಗೊತ್ತಿಲ್ಲ. ಸೊ ರಘುವೀರ್ ಹೇಳ್ತಾ ಇದ್ರು, ಜೊತೆಗೆ ರಘು ಕೂಡ ಹೇಳ್ತಾರೆ ಅಲ್ಲಿ ರೂಮ್ ಚೆನ್ನಾಗಿದೆ, ಅಲ್ಲಿ ಇರೋಂತವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ಹೌದು, ಖಂಡಿತ ಹೌದು ಮೇಡಮ್. ಅದು ಯಾಕಂತ ಅಂದ್ರೆ ಇವ್ರ ಆಟ ಸರಿ ಇದ್ದಿದ್ರೆ ಇವರಿಗೆ ದೃಷ್ಟಿ ತೆಗೆಯೋದು ಬೇಕಂದಿಲ್ಲ, ಇವ್ರು ಏನೋ ಬೇಕಂದ್ ನಾಟಕ ಮಾಡ್ಬೇಕನ್ನೋದು ಇಲ್ಲ. ಜನಗಳಿಗೆ ಇವ್ರು ಇಷ್ಟ ಆದ್ರೆ ಜನರನ್ನೇ ಇವರನ್ನ ಉಳಿಸ್ತಾರೆ. ನಾವು ಅದನ್ನ ಕಾಕ್ರೋಚ್ ಸುಧೀರ್ ಅವ್ರಿಗೂ ಸುದೀಪ್ ಸರ್ ಅದೇ ಹೇಳ್ತಾರೆ, ನೀವು ಏನ್ ಮಾಡ್ಬೇಕು ಅನ್ಕೊಂಡು ಹೋಗಿ ಬಂದು ಆಟ ಆಡಿದಿದ್ರೆ ನೀವು ಖಂಡಿತ ಗೆಲ್ತಿದ್ರಿ. ನೀವು ಮತ್ತೆ ಅದಕ್ಕೆ ಬೇರೆ ನಾಟಕ ಮಾಡೋದಾಗಿರ್ಲಿ, ಅಥವಾ ಈಗ ನಿನ್ನೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರು ಮಾಡ್ತಾರಲ್ಲ ದೃಷ್ಟಿ ತೆಗೆಯೋದು, ಅಲ್ಲಿ ರೂಮಲ್ಲಿ ಅಲ್ಲಿ ಏನ್ ಮಿಸ್ಟೇಕ್ ಇಲ್ಲ, ಮಿಸ್ಟೇಕ್ ಇರೋದು ಇವರಲ್ಲೇ. ಇವ್ರ ಗುಂಪು ಬಿಟ್ಟು ಇಂಡಿವಿಜುವಲ್ ಆಟ ಆಡಿದ್ರೆ ಇವ್ರ ಮುಂದೆ ಬರ್ತಾರೆ. ಅಲ್ಲಿ ನಾವು ನೋಡ್ಬೇಕು, ಯಾಕಂದ್ರೆ ಜಾನ್ವಿ ಅವರು ಯಾವಾಗ ಅಶ್ವಿನಿ ಅವ್ರು ಬಿಟ್ರಲ್ಲ ಅವ್ರ ಆಟ ಚೆನ್ನಾಗ್ ಆಗಿತ್ತು, ಜನರು ಅವರನ್ನ ಇಷ್ಟಪಡೋಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಯಥಾ ಪ್ರಕಾರ ಹಳೆ ಜಾನ್ವಿನೇ ಆದ್ರು. ಅವ್ರು ಮೊದಲಿಂದ 2 ವಾರ ಏನ್ ಜಾನ್ವಿ ಆಗಿದ್ರಲ್ಲ ಅದು ಆ ಜಾನ್ವಿ ಮತ್ತೆ ಅಶ್ವಿನಿ ಮತ್ತೆ ಅದೇ ಟೀಮ್ ಆಗಿ ಮತ್ತೆ ಅದೇ ಆಟನ ಕಂಟಿನ್ಯೂ ಮಾಡ್ಕೊಂಡು ಅದೇ ಬಿಹೇವಿಯರ್, ಅದೇ ಆಟಿಟ್ಯೂಡ್, ಏನು ಚೇಂಜಸ್ ಇಲ್ಲ ಅಂತ. ಇಲ್ಲಿ ಒಂದೇ ಚೇಂಜಸ್ ಅಂದ್ರೆ ಏನಂದ್ರೆ ಧ್ರುವಂತ್ ಅವರ ಎಕ್ಸ್ಟ್ರಾ ಆಡ್ ಆನ್ ಆಗಿರೋದು. ಹೌದು. ಜಾನ್ವಿ ಬಗ್ಗೆ ಒಂಚೂರು ಹೇಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿದ್ರು, ಏನನ್ನು ಗೆಲ್ತಾ ಇರ್ಲಿಲ್ಲ, ಯಾವುದೇ ಒಂದು ಗೇಮ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ, ಏನು ಗೆಲ್ತಾ ಇರಲಿಲ್ಲ, ಯಾವುದೇ ಒಂದು ಇಂಡಿವಿಜುವಲ್ ಅಂತ ಬರ್ತಾ ಇರಲಿಲ್ಲ, ಇಂಡಿವಿಜುವಲಿಟಿ ಬರ್ತಾ ಇರಲಿಲ್ಲ. ಸೊ ಆ ಗ್ಯಾಪ್ ಅಲ್ಲಿ ಮಿಡ್ಲ್ ಅಲ್ಲಿ ಬಂದಾಗ ನೋಡಿ ಗೇಮ್ಗಳು ಚೆನ್ನಾಗಿ ಆಡಿದ್ರು, ಅವ್ರ ಮಗನೇ ಅಪ್ರಿಶಿಯೇಟ್ ಮಾಡಿದ್ರು, ನಮ್ ಚೆನ್ನಾಗಿ ಆಡ್ತಿದ್ರ, ಗೇಮ್ ಅಲ್ಲಿ ಚೆನ್ನಾಗಿ ಆಡ್ತಿದ್ರ, ಇನ್ನೊಂಚೂರು ಚೆನ್ನಾಗಿ ಓಪನ್ ಅಪ್ ಆಗೋ ಆಡ್ತಿದ್ಯಾ. ಅದಾದ್ಮೇಲೆ ಮತ್ತೆ ಮಿಂಗಲ್ ಆದಾಗ ಅದೇ ಕಾಂಟ್ರವರ್ಸಿ, ಅದೇ ರೂಲ್ಸ್ ಬ್ರೇಕು. ಎಲ್ಲೋ ಒಂದ್ ಕಡೆ ಜಂಟಿಗಿಂತ ಒಂಟಿನೇ ಬೆಸ್ಟ್ ಅನ್ಸುತ್ತೆ ಈಗ. ಯಾಕಂದ್ರೆ ನಾವು ಹೋಗೋಗ್ಲೂ ಒಬ್ಬರೇ ಇರ್ತೀವಿ, ಅಲ್ಲಿ ಫ್ರೆಂಡ್ಶಿಪ್ ಸರ್ಕಲ್ ಬೆಳೆಯುತ್ತೆ ಓಕೆ. ಲೈಕ್ ಹೆಂಗೆ ಅಂದ್ರೆ ಯಾರು ಸಂಘಜೀವಿ ಇಲ್ದಲೆ ಯಾರು ಬದುಕಕ್ ಸಾಧ್ಯನೇ ಇಲ್ಲ ಇಡೀ ಪ್ರಪಂಚದಲ್ಲಿ. ಸೊ ಇರ್ಬೇಕು, ಎಲ್ಲಿ ಎಷ್ಟಿರ್ಬೇಕು ಅಷ್ಟು ಲಿಮಿಟ್ ಅಲ್ಲಿ ಇದ್ರೆ ಮಾತ್ರ ಅದು ಯಾರ್ದು ರೈಟ್ ಅವ್ರ ಕಡೆನಾದ್ರೂ ನಾವು ನಿಂತು ವಾದ ಮಾಡ್ತೀವಿ ಅನ್ನೋದು ಒಂದು ಗ್ರಿಪ್ ಆದ್ರೂ ಇರ್ಬೇಕು. ಅದು ಇಲ್ಲ, ಈ ಸುಳ್ಳನ್ನ ಸತ್ಯದ ತರ ಹೊಡಿತಾರೆ. ಸತ್ಯದ ಮೇಲೆ ಹೊಡೆದು ಇದೇ ಸುಳ್ಳಲ್ಲ ಇದು ಸತ್ಯ ಅಂತ. ಬಿಗ್ ಬಾಸ್ ಅಷ್ಟು ಸುಲಭವಾಗಿ ಯಾರನ್ನೂ ಅಷ್ಟು ಐಡೆಂಟಿಫಿಕೇಶನ್ ಮಾಡಿ ಹೇಳಲ್ಲ. ಯಾಕೆಂದ್ರೆ ಅವರು ಎಷ್ಟೋ ಒಂದು ಕ್ಯಾಮ್ರಾಗಳು, ಎಷ್ಟೋ ಸ್ಪೀಕರ್ಗಳು ಇದ್ದು ಮಾತಾಡ್ತಾರೆ ಅಂತಂದ್ರೆ ಅಲ್ಲೂ ನಾವು ಜಸ್ಟಿಫಿಕೇಶನ್ ತೋರಿಸ್ತೀವಿ ಕ್ಯಾಮ್ರಾ ಮುಂದೆ ಅಂತಂದ್ರೆ ಇಷ್ಟು ಮುಟ್ಟಾಳ್ತನಕ್ಕೆ ನಾವೇನ್ ಹೇಳ್ಬೇಕು ಗೊತ್ತಿಲ್ಲ. ಓಕೆ ರಘುವೀರ್, ಇನ್ನು ಮನೆ ಕೆಲಸದಿಂದ ತಪ್ಪಿಸಿಕೊಳ್ಳೋ ಮೈಗಳ್ಳ ಯಾರು ಅಂತ ಹೇಳಿದ್ರೆ ಗುಲಾಮ ಪಟ್ಟ ಸಿಕ್ಕಿದ್ದು ಗಿಲ್ಲಿಗೆ. ಎಲ್ಲರೂ ಕೂಡ ಟ್ಯಾಗ್ ಮಾಡೋ ಅಂಥದ್ದು ಗಿಲ್ಲಿ ನೇಮ್ನ. ಸೊ ನಿಮ್ಗೆ ಓಕೆ ಅಂತ ಅನ್ನಿಸ್ತಾ ಅಥವಾ ಗಿಲ್ಲಿದ್ ರೈಟ್ ಅಂತ ಅನ್ನಿಸ್ತಾ? ಗಿಲ್ಲಿನೂ ರೈಟ್ ಅಂತ ನಾನು ಹೇಳಲ್ಲ, ಆದ್ರೆ ಗಿಲ್ಲಿ ಕೊಟ್ಟಿರೋದು ನನ್ಗೆ ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಅನ್ಕೊಂತೀನಿ. ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅಶ್ವಿನಿ ಅವರು ಕೆಲಸ ಮಾಡಲ್ಲ, ರಿಷಾ ಅವರು ತಮಗೊಂದು ವಾಶ್ರೂಮ್ ಕೆಲಸ ಏನು ಕ್ಲೀನ್ ಮಾಡೋ ಕೆಲಸ ಐತಲ್ಲ ಅದು ಕಂಟಿನ್ಯೂಸ್ 2 ವಾರನೂ ಅವ್ರು ಮಾಡಿಲ್ಲ. ನಾನು ಅದನ್ನೇ ಹೇಳ್ತೀನಿ, ಮನೆ ಕೆಲಸ ನೀವೇ ಆ ಮನೇಲಿ ಇರ್ತೀರಾ, ನೀವು ಯೂಸ್ ಮಾಡ್ತೀರಾ ಅಂದ್ರೆ ಅದು ಕ್ಲೀನ್ ಮಾಡೋದ್ರಿಂದ ತಪ್ಪೇನು? ಅದ್ರಲ್ಲಿ ನಾನು ಹೇಳಕ್ ಬಂದ್ರೆ ಮೈಗಳ್ಳ ಅಂದ್ರೆ ಗಿಲ್ಲಿ ಒಪ್ಕೊಳ್ಳೋಣ, ಆದ್ರೆ ಮೈಗಳ್ಳ ಅಂತ ಏನ್ ಹೇಳ್ತಾರಲ್ಲ, ಯಾರು ಕ್ಯಾಪ್ಟನ್ ಆಗಿದ್ರೆ ಹಿಂದಿನ ವಾರ ಮಾಳು ಕ್ಯಾಪ್ಟನ್ ಆದಾಗನು ಅವನಿಗೆ ಗಿಲ್ಲಿ ಅವ್ರಿಗೆ ಬಂದು ಕೆಲಸ ಮಾಡಿಸೋದು, ಕಂಟಿನ್ಯೂಸ್ ಕೆಲಸ ಮಾಡಿಸ್ತಾ ಇದ್ದಾರೆ. ಅದ್ರ ಹಿಂದೆ ರಘು ಅವರು ಮಾಡಿಸಿದ್ರು, ಮತ್ತೆ ಈ ವಾರ ರಘು ಕ್ಯಾಪ್ಟನ್ ಆದ್ರು ರಘು ಅವರು ಮಾಡಿಸ್ತಾ ಇದ್ದಾರೆ. ಮತ್ತೆ ಧನುಷ್ ಕ್ಯಾಪ್ಟನ್ ಆದಾಗೂ ಧನುಷ್ ಅವರು ಕ್ಯಾಪ್ಟನ್ ಅವರಿಗೆ ಈ ಒಂದು ಏನಂದ್ರೆ ಅವರಿಗೆ ಕೆಲಸ ಮಾಡಿಸ್ತಾ ಇಲ್ಲ ಅಂತ ಹೇಳಿದ್ ಒಂದು ಏನಿತ್ತಲ್ಲ, ಕೆಲಸ ಮಾಡಲ್ಲ ಅಂತ ಹೇಳಿ ಕೆಲಸ ಮಾಡಿಸ್ತಿದ್ರು. ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಟ್ಟಿದ್ರು, ಬಟ್ಟೆ ಒಗಿಬೇಕು ಅನ್ನೋದು, ಅವಾಗೂ ಕೆಲಸನ ಎಲ್ಲ ಮಾಡಿಸ್ತಾರೆ. ಅಂದ್ರೆ ಒಂದ್ ಲೆಕ್ಕದಲ್ಲಿ ಅವರಿಗೆ ಮೊದಲೇ ಆ ಶಿಕ್ಷೆ ಸಿಕ್ಕಿತ್ತು, ಕಂಟಿನ್ಯೂ ಅವ್ರಿಗೆ ಸಿಗ್ತಾ ಇತ್ತು.
ಇಲ್ಲಿ ಏನ್ ಮಾಡ್ಬೇಕಾಗಿತ್ತಂದ್ರೆ ಯಾರು ಮತ್ತೆ ಗಿಲ್ಲಿಗಿಂತ ಒಂದ್ ಸ್ಟೆಪ್ ಹಿಂದಿದ್ದಾರೆ, ಯಾರ ಕೆಲಸದಲ್ಲಿ ಹಿಂದಿದ್ದಾರೆ ಅನ್ನೋದ್ರಲ್ಲಿ ಗಿಲ್ಲಿಯವರು ಕರೆಕ್ಟ್ ಆದ ರೀಸನ್ ಕೊಡ್ತಾರೆ. ಆವಾಗ ಸ್ಪಂದನ ಅವರು ಒಂದ್ ಕಡೆ ಕೂತ್ಕೊಂಡು ಹೇಳ್ತಾರೆ, ಹೌದಲ್ಲ ಗಿಲ್ಲಿ ಹೇಳಿರೋದು ಸತ್ಯ, ಅಶ್ವಿನಿ ಮೇಡಮ್ ಒಂದ್ಸಲ ಕಸ ಗುಡಿಸಿದ್ಬಿಟ್ಟು ಮತ್ತೆ ನಾನು ನೋಡೇ ಇಲ್ಲ ಅಂತಾನು ಹೇಳ್ತಾರೆ. ಅಂದ್ರೆ ಅಡಿಗೆ ವಿಚಾರನು ಅವ್ರು ಅಡಿಗೆ ಮನೆಯಲ್ಲೂ ಕಾಣಿಸ್ಕೊಂಡಿದ್ದು ಅಷ್ಟು ನಾವು ನೋಡಿಲ್ಲ. ಅಂದ್ರೆ ಅಲ್ಲಿ ಮನೆಯವರ ಪ್ರಕಾರ ಹೇಳಿರೋ ಪ್ರಕಾರ ಅಶ್ವಿನಿ ಅವರು ಕೆಲಸ ಮಾಡಿಲ್ಲ. ಮತ್ತೊಂದು ಆಯ್ಕೆ ಅಂತ ಹೇಳಿದ್ರೆ ರಿಷಾ ಅವರು ನೇರವಾಗಿ ಮಾಳುವವ್ರ ಹತ್ರ ಕಳೆದ ವಾರ ಜಗಳ ಆಡಿರ್ತಾರೆ. ಇವ್ರಿಬ್ರಿಗೂ ಕೊಡ್ಬೋದಿತ್ತು. ಗಿಲ್ಲಿನೇ ಪ್ರತಿ ಸಲ ಯಾಕೆ ಟಾರ್ಗೆಟ್ ಆಗ್ತಾರೆ ಅನ್ನೋದು ಒಂದು. ಗಿಲ್ಲಿಗ್ ಅವ್ನ್ ಮಾಡಿರೋದಂತೂ ನಿಜಾನೇ, ಹೌದು ಒಪ್ಕೊಳ್ಳೋಣ, ಯಾಕಂದ್ರೆ ಅವ್ನ್ ಮಾಡಲ್ಲ. ಆದ್ರೆ ಅವನಿಗೆ ಶಿಕ್ಷೆ ಸಿಕ್ಕಿದೆ, ಯಾಕಂದ್ರೆ ಕಂಟಿನ್ಯೂಸ್ ಯಾರು ಕ್ಯಾಪ್ಟನ್ ಆಗಿದಾರಲ್ಲ ಅವನ ಹತ್ರ ಕೆಲಸ ಮಾಡಿಸಿದ್ದಾರೆ. ಅದನ್ನ ಬಿಟ್ಟು ಬೇರೆಯವರನ್ನು ಮಾಡ್ಬೋದಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಬಂದು ಹೇಳೋದು ಅದೇ, ಟಾಸ್ಕ್ ನ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ. ಅಲ್ಲೂ ನಿನ್ನೆ ಒಂದು ಗಮನಿಸ್ಬೇಕಿತ್ತು, ಬಿಗ್ ಬಾಸ್ ಅಲ್ಲಿ ಹೇಳ್ಬೇಕಾದ್ರೆ ನೇರವಾಗಿ ಹೇಳಿರ್ತಾರೆ, ಮನೆ ಕೆಲಸ ಹೊರತುಪಡಿಸಿ ನಿಮ್ಮ ವೈಯಕ್ತಿಕ ಕೆಲಸ ಮಾಡಿಸ್ಕೊಳ್ಳಿ ಅಂತಾನೆ ಹೇಳಿರ್ತಾರೆ. ವೈಯಕ್ತಿಕ ಕೆಲಸ ಅಂದ್ರೆ ಏನು, ನೀರು ಬಾಟ್ಲು ತಂದು ಕೊಡೋದು ಆಗಿರ್ಬೋದು, ಮತ್ತೇನು ಅವ್ರಿಗೆ ಏನ್ ಕೆಲಸ ಹೇಳ್ಬೇಕಲ್ಲ ಅದ್ ಮಾಡ್ಬೋದಿತ್ತು. ಮನೆ ಕೆಲಸ ಅಂತ ಹೇಳಿಲ್ಲ, ಅಲ್ಲಿ ಮೆನ್ಷನ್ ಮಾಡಿದ್ರು ಬಿಗ್ ಬಾಸ್ ಅವರೇ. ಮನೆ ಕೆಲಸ ಅಂದ್ರೆ ಅಡಿಗೆ ಮಾಡೋದಾಗಿರ್ಲಿ, ವಾಶ್ರೂಮ್ ಕ್ಲೀನ್ ಮಾಡೋದಾಗಿ, ಅದು ಮನೆ ಕೆಲಸ. ಮನೆ ಕೆಲಸ ಅಂದ್ರೆ ಯಾರು, ಇವರೇ ಮಾಡ್ಬೇಕಿತ್ತು. ವೈಯಕ್ತಿಕ ಕೆಲಸ ಇವ್ರು ಮಾಡಿಸ್ಕೊಳ್ಬೋದಿತ್ತು. ಅದನ್ನ ಸಿಟ್ಟೆಲ್ಲ ನೆನ್ನೆ ಒಂದೇ ವೈಯಕ್ತಿಕ ಅಂದ್ರೆ ತೀರಾ ವೈಯಕ್ತಿಕ ನನ್ ಬಟ್ಟೆ ವಾಶ್ ಮಾಡು, ನನ್ ಬಟ್ಟೆನ ಆ ಕಡೆ ಇಡು, ನನ್ ಬಟ್ಟೆನ ಈ ಕಡೆ ಇಡು, ಅದೊಂಥರ ನನಗೆಲ್ಲೋ ಒಂದ್ ಕಡೆ ಬೇಕಂತ ಟಾರ್ಗೆಟ್ ಮಾಡಿದ್ರು. ಇಷ್ಟ ಆಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಸೊ ನೆಕ್ಸ್ಟ್ ಇನ್ನು ಮಂಜು ನೀವು ಹೇಳ್ತಾ ಹೋಗೋದಾದ್ರೆ, ಯಾಕೆ ಅಲ್ಲಿ ಒಂದು ವಿಷಯ ಬರುತ್ತೆ ನೋಡಿ, ಯಾರು ಅಶ್ವಿನಿ ಮತ್ತೆ ಗಿಲ್ಲಿ ಅಂತ ಬಂದಾಗ, ಇವನ್ ಗಿಲ್ಲಿ ಕ್ಲೀನ್ ಮಾಡೋಕ್ ಬಂದ ಟೈಮಲ್ಲೂ ಕೂಡ ಅಶ್ವಿನಿ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡೆ ಕೂತಿರ್ತಾರೆ. ಅದೇ ಯಾವಾಗ ಅಶ್ವಿನಿ ಅವರು ಸಾರಿ ಕೇಳಬೇಕು ಅಂತ ಬರ್ತಾರೋ ಆಗ ಮಾತ್ರ ಗಿಲ್ಲಿ ಮೇಲೆ ಒಂದ್ ರೀತಿ ತಿರುಗಿ ಬೀಳ್ತಾರೆ ಎಲ್ಲರೂ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಇಲ್ಲಿ ಹೆಂಗೆ ಅಂದ್ರೆ ಒಂಥರ ವಾಯ್ಸ್ ಹೆಂಗೆ ಅಂದ್ರೆ, ವಾಯ್ಸ್ ರೈಸ್ ಆಗಿದ್ದಾಗ ಈಗ ಹೆಣ್ಮಕ್ಳು ಯಾವಾಗ್ಲೂ ಒಂದ್ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಬೆಲೆ ಜಾಸ್ತಿ ಅನ್ನೋ, ಅಂದ್ರೆ ಹೆಂಗೆ ಅಂದ್ರೆ ಅವ್ರು ಒಳ್ಳೆಯವ್ರಪ್ಪ, ಏನ್ ಮಾಡಿದ್ರು ಒಳ್ಳೆಯವ್ರು ಅನ್ನೋ ತರ. ಯಾಕಂದ್ರೆ ಗಂಡ್ಮಕ್ಳು ಏನೇ ಮಾಡಿದ್ರು ತಪ್ಪು ಅನ್ನೋ ತರ ಬಿಂಬಿಸ್ತಾರೆ. ಸೊ ನೋಡಿ, ಅದೇ ಹೆಣ್ಮಕ್ಳು ಮಾಡಿದ್ರೆ ಬಿಡೋ ಏನೋ ಹೋಗ್ಲಿ ಮಾಡ್ಕೊಳ್ಳೋ ಅಂತಾರೆ. ಸೊ ಅದೇ ಗಂಡ್ಮಕ್ಳು ಮಾಡಿದ್ರೆ ದಿಮಾಕು, ದೌಲತ್ತು, ದುರಂಕಾರ ಅನ್ನೋ ಒಂದು ಪದಗಳು ಬರ್ತವೆ. ಸೊ ಅಲ್ಲಿ ನಿಜವಾಗ್ಲೂ ನಡೆದೋಯ್ತು ಅಲ್ಲಿ, ಯಾಕಂದ್ರೆ ಅಶ್ವಿನಿ ಗೌಡನು ಹಂಗೆ ನಡ್ಕೊಂಡ್ರು. ಸೊ ಅದಾದ್ಮೇಲೂ ಅವ್ರು ಆಯ್ತು ನನಗೆ ಇಳಿಸ್ತೀನಿ ಬಂದು ಸಾರಿ ಕೇಳು ಅಂದಾಗ್ಲೂ ತುಂಬಾ ವಾದ ವಿವಾದಗಳು ನಡೀತವೆ. ಸೊ ಅಲ್ಲಿ ಹೆಂಗೆ ಅಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಅಶ್ವಿನಿ ಗೌಡ ಅಂದ್ರೆ ಬಿಗ್ ಬಾಸ್ ಮನೆ ಗಿಲ್ಲಿ, ಈ 3 ಜನದಲ್ಲೇ ಮಿಂಗಲ್ ಆಗೋಗ್ಬಿಟ್ಟಿದೆ. ಸೊ ಅದು ಒಂದ್ಸಲ ಅಶ್ವಿನಿ ಗೌಡ ಕಮ್ಮಿ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಗಿಲ್ಲಿಗೇನೋ ಪ್ರೀತಿಯ ಉಡುಗೊರೆ ಸಿಕ್ತು ರಘುವೀರ್, ಆದ್ರೆ ಅವರು ಎಲ್ಲರೂ ಅವರು ನಡ್ಸ್ಕೊಂಡಿರುವಂತಹ ರೀತಿ ಸರಿ ಅಂತ ಅನ್ನಿಸ್ತಾ ನಿಮ್ಗೆ? ಜೊತೆಗೆ ಅಶ್ವಿನಿ ಅಂತ ಬಂದಾಗ ನಾನ್ ಮಾಡಲ್ಲ ಕೆಲಸ, ನಾನ್ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಇವರು ಗಿಲ್ಲಿ ಅವ್ರು ರಿಯಾಕ್ಟ್ ಮಾಡ್ತಾರಲ್ಲ, ಅದು ಸರಿನಾ? ಏನ್ ಅನ್ನಿಸ್ತು ನಿಮ್ಗೆ? ಗಿಲ್ಲಿಯವರು ಕೆಲಸ ಮಾಡಲ್ಲ ಅಂತ ಹೇಳಿರೋದು ಅದು ಒಂದೇ ವಿಚಾರಕ್ಕೆ, ಅದು ಕಾವ್ಯ ಅವ್ರದ್ದು ವಿಚಾರಕ್ಕೆ ಇರ್ಬೋದಲ್ಲ, ಅದೊಂದೇ. ಬಾಕಿದೆಲ್ಲ ಕೆಲಸ ಮಾಡಿದ್ರು ಅವರು ಕಂಟಿನ್ಯೂ. ಓಕೆ, ಅಂದ್ರೆ ಹೇಳ್ತಾರಲ್ಲ ಅಶ್ವಿನಿ ಅವ್ರು ಬಂದು ಸಾರಿ ಕೇಳಲೇಬೇಕು, ನಾನು ಕೂರದೆ ಹೀಗೆ, ಇಲ್ಲ ಅಂದ್ರೆ ನಾನು ಕೆಲಸ ಮಾಡಲ್ಲ ಅನ್ನೋ ತರ ಹೇಳಿದ್ರು. ಹೌದು, ಅದು ಕರೆಕ್ಟ್ ಇದೆ. ನಾನು ಅದೇ ಹೇಳಕ್ ಬರ್ತಿದ್ದೀನಿ, ಅದು ನಿಮ್ಮ ಪ್ರಕಾರ ಸರಿನಾ ಅಂತ. ಹೌದು, ನಾನು ಅದನ್ನು ಸರಿ ಹೇಳ್ತೀನಿ. ಗಿಲ್ಲಿಯವ್ರ ಪ್ರಕಾರ ಅಂದ್ರೆ ಗಿಲ್ಲಿಯವರಿಗೆ ಏನಂದ್ರೆ ಒಂದು ಹೋಗೋ ಬಾರೋ ಅಂತ ಹೇಳೋ ವಿಚಾರ ಆಗಿರ್ಬೋದು, ನೀವು ಹೇಳ್ದಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ರು. ಮತ್ತೆ ನಾನು ಬಿಗ್ ಬಾಸ್ ನೋಡ್ಬೇಕಾದ್ರೆ ಇಲ್ಲಿ ಹೇಗಿರುತ್ತೆ ಅಂದ್ರೆ, ಅಲ್ಲಿ ದೊಡ್ಡವರು ಸಣ್ಣವರು ಅನ್ನೋದಿರಲ್ಲ, ಎಲ್ಲರೂ ಇಂಡಿವಿಜುವಲ್ ಆಗಿ ಆಟ ಹೋಗಿರ್ತಾರೆ. ಅಲ್ಲಿ ನಾವು ನೋಡ್ತಾ ಇದೀವಿ, ಹಿಂದಿನ ಸೀಸನ್ಗಳೆಲ್ಲ ದೊಡ್ಡ ವ್ಯಕ್ತಿಗಳು ಬಂದಿದ್ರು, ಅವರೆಲ್ಲರೂ ಅವ್ರ ಜೊತೆ ಮಿಂಗಲ್ ಆಗಿರ್ತಿದ್ರು. ಇವನ್ ಜಗದೀಶ್ ಅವರು ಸಹಿತ ಎಲ್ಲರ ಜೊತೆ ಮಕ್ಕಳ ರೀತಿಯಲ್ಲೇ ಇದ್ರು ಕಂಟಿನ್ಯೂ ಒಂದು ವಾರದಲ್ಲಿ. ಅವರಿಗೆ ಏನ್ ದೊಡ್ಡವರು ಹಿರಿಯರು ಅಂತ ಏನ್ ಇರ್ಲಿಲ್ಲ. ಎಲ್ಲಿ ನಾರ್ಮಲ್ ಆಗಿ ಅಲ್ಲಿ ಏನಂದ್ರೆ ಒಂದು ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಸಮಾನರಂದ್ಮೇಲೆ ಅಲ್ಲಿ ಗಿಲ್ಲಿಯವರು ಆ ರೀತಿ ನಡ್ಕೊಂಡ್ರೆ ಆ ಗಿಲ್ಲಿಯವ್ರ ವ್ಯಕ್ತಿತ್ವ ಹೊರಗೆ ಹೋಗ್ತಿತ್ತು. ಜನರಿಗೂ ಒಂದು ಪ್ರಶ್ನೆ ಮೂಡ್ತಿತ್ತು, ಗಿಲ್ಲಿ ಈಗೆಲ್ಲ ಮಾಡ್ಬೋದಿತ್ತ ಅಂದ್ರೆ ಕಾಲ್ ಮೇಲೆ ಕಾಲ ಕೂತ್ಕೊಂಡು, ಯಾಕಂದ್ರೆ ಅವ್ರ ವಯಸ್ಸಿಗಿಂತ ದೊಡ್ಡವರು, ಇದನ್ನ ಜನ ಇದ್ ಮಾಡ್ತಿದ್ರು. ಆದ್ರೆ ಅಶ್ವಿನಿ ಅವರು ಅದನ್ನೇ ಅಲ್ಲಿ ಅವರು ಒಂಥರ ಈಗೋ ತಗೊಂಡ್ರು. ಇವ್ರೆ ಯಾರು ಅಶ್ವಿನಿ ಮತ್ತೆ ಜಾನ್ವಿ ಅವರೇ ಹಂಗ್ ರಿಯಾಕ್ಟ್ ಮಾಡಿರ್ತಾರೆ. ಜೊತೆಗೆ ರೂಢಾಗಿ ಹೇಳುವಂತ ನೆಸೆಸಿಟಿ ಇರ್ಲಿಲ್ಲ. ವೈಯಕ್ತಿಕ ಕೆಲಸ ಆಯ್ತು, ತೀರಾ ವೈಯಕ್ತಿಕ ಕೆಲಸ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೇಳುವಂತ ರೀತಿಲಿ ಹೇಳ್ಬೋದು. ಸೊ ಅದಾದ್ರ ಮೇಲೆ ಗಿಲ್ಲಿ ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ಟು. ಹೌದು, ಗಿಲ್ಲಿ ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು ಹಿಂದಿಂದಲೂ ಅದೊಂಥರ ಹೆಂಗಂದ್ರೆ ಎಣ್ಣೆ ಸಿಗಕಾಯಿ ಹಾವು ಮುಂಗ್ಸಿ ಹೆಂಗೆ ಅಂದ್ರೆ ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಹೆಂಗೆ ಅಂದ್ರೆ ಅಟೆನ್ಷನ್ ಬರ್ಬೇಕಾ ಬಿಗ್ ಬಾಸ್ ಅಲ್ಲಿ ಎಲ್ಲ ನಾವು ಒಬ್ಬರನ್ನ
ನೋಡ್ಬೇಕು ಅಂತಂದ್ರೆ ಇಲ್ಲ ಅಶ್ವಿನಿ ಗೌಡ ಇಲ್ಲ ಗಿಲ್ಲಿ. ಸೊ ಇವರಿಬ್ಬರಲ್ಲಿ ನಡೀತಾ ಇದೆ ಕಾಂಪಿಟೇಷನ್. ನನ್ನ ಪ್ರಕಾರ ಟಾಪ್ 5 ಅಲ್ಲಿ ಏನಾದ್ರು ಬಂದ್ರೆ ಯಾವುದೇ ಒಂದು ಡೌಟ್ ಇಲ್ಲ ಇವರಿಬ್ರು ಬಂದ್ರೆ. ಯಾಕಂದ್ರೆ ಟಕ್ಕರ್ ಇದೆ ಅವ್ರಿಬ್ರ ಮಧ್ಯೆಲ್ಲೂ. ಗಿಲ್ಲಿಗೆ ಒಂದು ಗಿಲ್ಲಿ ಎಂಟರ್ಟೈನಿಂಗ್ ಆಗಿ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಬಟ್ ಅವನ ವ್ಯಕ್ತಿತ್ವ ಹೊರಗೆ ಬರ್ಬೇಕಂದ್ರೆ ಅಲ್ಲಿ ಅಶ್ವಿನಿ ಅವ್ರು ಇರ್ಲೇಬೇಕು. ಅಶ್ವಿನಿ ಅವ್ರು ಇದ್ರೆ ಅವನ್ ಒಳ್ಳೆತನ ಆಗಿರ್ಬೋದು ಅಥವಾ ಅವ್ನ ಸ್ಟ್ಯಾಂಡ್ ಆಗಿರ್ಬೋದು ಅದು ಹೊರಗೆ ಬರುತ್ತೆ. ಇಲ್ಲ ಅಂದ್ರೆ ಎಂಟರ್ಟೈನಿಂಗ್ ಆಗೇ ಹೋದ್ರೆ ಅಲ್ಲೂ ಅವ್ರಿಗೆ ಒಂದು ಮುಳುವು ಇರುತ್ತೆ. ಇವ್ನ್ ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ, ಇವನ್ ವ್ಯಕ್ತಿತ್ವ ಏನು ಇಲ್ಲ, ಇವ್ನ್ ಮತ್ತೆ ಮನೆ ಕೆಲಸ ಮಾಡಲ್ಲ ಅಂತ. ಆದ್ರೆ ಅಶ್ವಿನಿ ಅವ್ರ ವಿಚಾರಕ್ಕೆ ಬಂದಾಗ ಅವ್ರು ಒಳ್ಳೆ ಸ್ಟ್ಯಾಂಡ್ ತಗೊಂಡಾಗ ಗಿಲ್ಲಿ ಅವ್ರ ಹೆಸರು ಬರುತ್ತೆ. ಅಂದ್ರೆ ಈಗ ಗಿಲ್ಲಿ ಮಾತಾಡೋದು ಸರಿ ಇದೆ ಅಂತ. ಈಗ ರಕ್ಷಿತಾ ವಿಚಾರದಲ್ಲಿ ಅವರು ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ನಾವು ನೋಡ್ಬೇಕು. ಅವರಿಗೆ ಎಂಟರ್ಟೈನಿಂಗ್ ಮಾಡೋ ಅಥವಾ ನಗ್ಸೋ ಇಲ್ಲ, ಅವರು ಒಂದು ಸ್ಟ್ಯಾಂಡ್ ತಗೊಂಡಿದ್ರು, ಅದು ಅಶ್ವಿನಿ ಜಾನ್ವಿ ಅವ್ರ ವಿರುದ್ಧ ನಿಂತ್ಕೊಂಡದಕ್ಕೆ. ಆ ಒಂದು ರೀತಿಯಲ್ಲಿ ಮಂಜು ಅವ್ರು ಹೇಳ್ದಂಗೆ ಟಾಪ್ 5 ಬಂದ್ರೆ ಅದಕ್ಕೆ ಅಶ್ವಿನಿ ಮತ್ತೆ ಅದ್ರಲ್ಲಿ ಡೌಟೇ ಇಲ್ಲ, ಇವರಿಬ್ರು ಬರ್ತಾರೆ ಅನ್ನೋದು. ಇನ್ನು ಲವ್ ಟ್ರ್ಯಾಕ್ ಅಂತಾನೆ ಫೇಮಸ್ ಆಗಿರೋ ಸೂರಜ್ ಮತ್ತೆ ರಾಶಿಕಾ, ಆಕ್ಚುಲಿ ನೆನ್ನೆ ಅದು ಅನಾವಶ್ಯಕ ಅಂತ ಅನ್ನಿಸ್ತು. ಸುಮ್ಮನೆ ಏನೋ ಕನ್ವರ್ಸೇಷನ್ ನಡೀತಿರತ್ತೆ, ಅವ್ರು ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಆ ಟೈಮಲ್ಲಿ ರಾಶಿಕಾ ಹೋಗ್ಬಿಟ್ಟು ಅಣ್ಣ ಅಂತ ಹೇಳೋ ಅಂತದ್ದು ಯಾಕೆ ಅಂದ್ರೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಕು ಅಥವಾ ಹೈಪ್ ತಗೊಳ್ಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಹೇಗೆ ಅಂತ. ಸೊ ಅವ್ರ ಮನಸ್ಸಲ್ಲಿ ಒಂದು ಓಡ್ತಾ ಇದೆ, ನಾನು ಎಲ್ಲಿ ಬಿದ್ದ್ಬಿಡ್ತೀನೋ, ನಾನು ಎಲ್ಲಿ ಲವ್ ಅಲ್ಲೇ ಬಿದ್ದು ಒಂದು ಹೊರಗಡೆ ನೋಡೋರಿಗೆ ಒಂಥರ ಏನೋ ಒಂಥರ ಕಾಣ್ತೀನೋ ಅನ್ನೋ ಒಂದು ಫೀಲ್ ಅಲ್ಲಿ ಇದ್ದಾರೆ. ಸೊ ಅದಕ್ಕೆ ಒಂದು ತ್ಯಾಪೆ ಬಣ್ಣ ಹಚ್ಚೋದು ಅಂತಾರಲ್ಲ, ಸೊ ಅದು ಅಣ್ಣ ಅನ್ನೋ ಪಟ ಕಟ್ತಾರೆ. ಅಣ್ಣ ಅಂದ್ಬಿಟ್ಟು ಕ್ಲಿಯರ್ ಆಗ್ಬಿಡ್ತಲ್ಲ, ಲಂಗ್ ಕ್ಲಿಯರ್ ಆಗ್ಬಿಡುತ್ತೆ ಯಾರಿಗೆ ಆಗ್ಬೇಕು. ಇದು ಹಾಗೆ ಅಂತ ನನ್ಗೆ ಅನಿಸ್ತಿಲ್ಲ. ಅವರು ಸುಮ್ಮನೆ ಅಟೆನ್ಷನ್ ಸೀಕ್ ಮಾಡ್ಬೇಕು ಅಂತ ಹೇಳಿ ಹಂಗ್ ಮಾಡಿದ್ರು. ನೋಡಿ, ಈ ಕಡೆ ಜಾನ್ವಿದು ಅಶ್ವಿನಿ ಗೌಡದು ಜಗಳ ಒಂದ್ ಕಡೆ ಆಗಿ ಹೊರಗೆ ಬಂದಾಗ ಅದೊಂದ್ ಕಡೆ ಲೆಕ್ಕ ಆಯ್ತು, ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಹೊರಗೆ ಬಂದ್ರು. ಇಲ್ಲಿ ಲವ್ ಅನ್ನೋ ಟ್ರ್ಯಾಕ್ ಅಲ್ಲಿ ಹೊರಗೆ ಬರೋದು ತುಂಬಾ ಕಷ್ಟ. ಇಲ್ಲ ಲವ್ವೇ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಿಮ್ಮನ್ನ ಎಲ್ಲೋ ನೋಡಿದ್ದೆ, ನಿಮ್ ತುಂಬಾ ಇದೆ, ನಿಮ್ ಇಷ್ಟು ಮನೆಯಲ್ಲಿ ನೀವೇ ನನಗೆ ಇಷ್ಟ ಆಗಿದ್ದು, ಹಂಗೆಲ್ಲ ಮಾತುಗಳು ಬಂದಾಗ ಈ ಅಣ್ಣ ಅನ್ನೋ ಪಟ್ಟ ನನಗೆ ಯಾಕೋ 100% ನಾಟಕ ಅನ್ಸುತ್ತೆ, ಸುಳ್ಳು ಅನ್ಸುತ್ತೆ. ರಾಶಿಕಾ ಇದನ್ನ ಬಿಟ್ಟು ಇಲ್ಲದೆ ಇರೋ ಅಣ್ಣ ಅನ್ನೋ ಪ್ರೀತಿ ಈಗ ಸೃಷ್ಟಿ ಆಗ್ಬಿಟ್ಟಿದೆ ಸರ್. ಯಾಕಂದ್ರೆ ಅಣ್ಣ ಅನ್ನೋ ಯಾಕೆ ಉಪಯೋಗಿಸ್ಬೇಕಿತ್ತು. ಆದ್ರೆ ಅದೇನಂತ ಹೇಳಿದ್ರೆ ಒಂದ್ ಕಡೆ ಸೂರಜ್ ಅವರಿಗೂ ಒಂದ್ ಸ್ವಲ್ಪ ಬೇಜಾರಾಗತ್ತೆ ಅಂದ್ರೆ ಅವ್ರ ಅಣ್ಣ ಹೇಳದೇ ಇರೋ ವಿಚಾರಕ್ಕಲ್ಲ, ಅಲ್ಲಿ ಏನಾಗುತ್ತೆ ಅಂದ್ರೆ ವಿಷಯ ಎಲ್ಲಿಗೆ ತಿರುಗುತ್ತೆ ಅಂದ್ರೆ ಏನಂದ್ರೆ ಎಲ್ಲ ತಪ್ಪು ನನ್ನ ಮೇಲೆ ಬರ್ತಾ ಇದೇನೋ, ಅಂದ್ರೆ ನಾನ್ ಆ ರೀತಿ ನಡ್ಕೊಂಡೇನೋ, ಅದಕ್ಕೆ ಇವ್ರು ಅಣ್ಣ ಹೇಳ್ತಿದ್ದಾರೆ ಆ ರೀತಿ ಅನ್ಸ್ಬೋದು. ಯಾಕಂದ್ರೆ ಅಲ್ಲಿ ಸೂರಜ್ ಅವರು ಅದಕ್ಕೆ ಹೇಳ್ತಾರೆ, ಇದು ನೀನೇ ಯಾಕೆ ಮನೆಯವ್ರ ಬಾಯಿಗೆ ಒಂದ್ ಮಾತಾಡೋಕೊಂದು ವಿಷಯ ಕೊಡ್ತಾ ಇದೆಯಾ. ಹೌದು, ಅದೊಂದು ವಿಚಾರದಲ್ಲಿ ರಾಶಿಕಾ ಅವರು ಎಲ್ಲೋ ಒಂದ್ ಕಡೆ ಬೇಡ ಆಗಿತ್ತು, ಬೇಡದೇ ಇರೋ ಒಂದು ಪದನ ತಂದು ಮತ್ತೆ ಯಾಕೆ ಇಲ್ಲಿ ಮನೆಯವ್ರಿಗೆ ಕೊಡ್ಬೇಕಿತ್ತು. ವಿಷಯ ಮುಗಿದೋಗಿದೆ. ಇವರಿಗೆ ಅದು ಮೊದಲು ವಾರಗಳಲ್ಲೇ ನಡೀತಾ ಇತ್ತು, ರಾಶಿಕಾ ಮತ್ತೆ ಸೂರಜ್ ನಡುವೆ ಏನೇನೋ ಇದೆ ಅಂದ್ರೆ ಅವರು ಫ್ರೆಂಡ್ಸ್ ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಇವಾಗ ಏನಾಯ್ತಂದ್ರೆ ಇವ್ರ ಅಣ್ಣ ಅಂತ ಹೇಳಿದ್ಮೇಲೆ ಮತ್ತೆ ಇವ್ರ ನಡುವೆ ಏನೋ ಆಗಿರ್ಬೋದೇನೋ, ಅಂದ್ರೆ ಸೂರಜ್ ಅವ್ರು ತಪ್ಪಿತ್ತೇನೋ ಅಂತ ಈ ರೀತಿ ಅಲ್ಲಿ ಮನೆಯವರಿಗೆ ಮೆಸೇಜ್ ಹೋಗೋದಾಗಿರ್ಲಿ ಅಥವಾ ಹೊರಗಿನ ಜನರಿಗೆ ಹೋಗೋದು ಈ ರೀತಿ ಅನಿಸ್ತಾ ಇತ್ತು. ಆ ಒಂದು ವಿಚಾರದಲ್ಲಿ ರಾಶಿಕಾ ಅವ್ರು ಮಾಡಿರೋದು ತಪ್ಪು ಅನಿಸ್ತೀನಿ. ಇನ್ನು ಕೊನೆಯದಾಗಿ ಆಕ್ಚುಲಿ ಈ ವಿಷಯನ ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ನಾವು ಮಾತಾಡ್ಬೇಕಿತ್ತು. ನಿಜಕ್ಕೂ ದೃಷ್ಟಿಯಾಗಿರೋದಿಲ್ಲ ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತೆ ಗಿಲ್ಲಿಗ ಅಂತ ಹೇಳಿ ಒಂದು ಕ್ವಶನ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಕೂಡ ಆಯ್ತು, ನಾನು ಮಾತಾಡಲ್ಲ ಅಂತ ಅನ್ಕೊಳ್ತಾರೆ. ಅದಾದ್ಮೇಲೆ ಅವ್ರಿಬ್ರು ಕೈಯಿಂದನೂ ಆಗ್ಲಿಲ್ಲ, ಮತ್ತೆ ಮಾತಾಡ್ತಾರೆ. ನೆನ್ನೆ ಅದೇ ರೀತಿ ಇನ್ನ ಮಾತೇ ಆಡೋದಿಲ್ಲ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಇಬ್ರು ಮಾತಾಡ್ಕೊಂಡಿಲ್ಲ, ಕಾವ್ಯ ಮಾತಾಡ್ಕೊಂಡಿದ್ದಾರೆ, ಇವ್ರು ಮಾತಾಡಿಲ್ಲ. ಅಂದ್ರೆ ಏನಂದ್ರೆ ಅವರು ಸಹ ಇದೇ ಕನ್ವರ್ಸೇಷನ್ ಆಯ್ತು, ಅಣ್ಣ ಗಿಲ್ಲಿ ನಟ ಅಣ್ಣ ಅಂತ ಅಂದಾಗ ಅವ್ರು ಇಲ್ಲ ನನಗೆ ಸಾರಿ ಕೇಳಬೇಕು, ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತ ಅಂದಾಗ ಆಯ್ತು ಸಾರಿ ಕೇಳ್ತೀನಿ, ಇನ್ಮೇಲೆ ನಾನು ಇಲ್ಲಿ ಮನೆಯವರು ಇರೋವರೆಗೂ ನಾನು ಮಾತಾಡಲ್ಲ ಅಂತ ಒಂದು ಮಾತಾಡ್ತಾರೆ. ಸೊ ಅದು ಎಷ್ಟ್ರ ಮಟ್ಟಿಗೆ ಸರಿನೋ ಎಷ್ಟ್ರ ಮಟ್ಟಿಗೆ ತಪ್ಪೋ ಗೊತ್ತಿಲ್ಲ. ಸೊ ಇಲ್ಲಿ ಯಾಕೋ ಬಣ್ಣಗಳು ಬದಲಾಗ್ತಿದೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಇದ್ದಿದ್ದ ವ್ಯಕ್ತಿತ್ವ ಬೇರೆ, ಇಲ್ಲಿ ಚೇಂಜ್ ಆಗ್ತಿರೋ ವ್ಯಕ್ತಿತ್ವ ಬೇರೆ, ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವ ಕಳ್ಕೊತಿದ್ದಾರೆ. ಓಕೆ, ರಘುವೀರ್ ಕೊನೆದಾಗ ಏನ್ ಹೇಳ್ತೀರಾ ನೀವು ಈ ಗಿಲ್ಲಿ ಬಗ್ಗೆ? ಹೌದು, ಅದೆಲ್ಲೊಂದ್ ಕಡೆ ನಮ್ಗೆ ಅದೊಂಥರ ಅವ್ರಿಬ್ರನ್ನ ಒಟ್ಟಿಗೆ ನೋಡೋದೇ ಒಂಥರ ಖುಷಿ. ಅವ್ರಿಬ್ರು ಬೇರೆ ಬೇರೆ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಆ ಒಂದು ಎಂಟರ್ಟೈನಿಂಗ್ ಸಿಗೋದ್ರಲ್ಲಿ ಒಂದ್ ಸ್ವಲ್ಪ ಹಿಂದಾಗ್ಬೋದು ಅನ್ಕೋತೀನಿ. ಆ ರೀತಿ ಅಂದ್ರೆ ಗಿಲ್ಲಿಯಿಂದ ಎಂಟರ್ಟೈನ್ಮೆಂಟ್ ಯಾವುದೇ ಮಿಸ್ ಆಗಲ್ಲ, ಕಾವ್ಯದಿಂದ ಮಿಸ್ ಆಗ್ಬೋದು ಅಂತ. ಕಾವ್ಯ ಇದ್ರೂ ಅವರಿಬ್ರು ಎಂಟರ್ಟೈನ್ಮೆಂಟ್ ಚಂದ ಅಂತ ಎಲ್ಲ. ಓಕೆ, ಸೊ ಥ್ಯಾಂಕ್ ಯು ಮಂಜು, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಥ್ಯಾಂಕ್ ಯು ರಘುವೀರ್. ನೋಡಿದ್ರಲ್ವಾ, ನೆನ್ನೆ ನಡೆದಿರುವಂತಹ ಎಪಿಸೋಡ್ನಲ್ಲಿ ಏನೆಲ್ಲ ಹೈಲೈಟ್ ಜೊತೆಗೆ ನಮ್ಮ ಪ್ರಕಾರ ಯಾರ್ದು ಸರಿ ಯಾರ್ದು ತಪ್ಪು ಅನ್ನುವಂಥ ಒಪಿನಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.